ಸ್ಪರ್ಧೆನಾ? ಈ ಹಳಾದ ಮುದುಕಿಗೆ ಮಾಡಕ್ಕೆ ಬರೋ ಕೆಲಸ ಇಲ್ಲ ಅನ್ನಂಗ. ಆ ಸಂದಕದೊಳಗೆ ಏನಿರ್ಬೋದು? ಆ ಸಂದಕದೊಳಗೆ ಏನೈತೋ ಏನೋ. ನಾ ಯಾಕೆ ಇಷ್ಟು ಗುದ್ದಾಡ್ಬೇಕು ಅದಕ್ಕೆ? ಇರಿ, ಗಿಡ ಹೆಂಗೆ ಬೆಳೆಸ್ತೇನೆ ನೋಡು. ಆ ಸಂದಕದೊಳಗೆ ಏನು ಇರಲಿ ಬಿಡಲಿ, ನಿನ್ನ ಸಂಬಂಧರೇ ಈ ಸ್ಪರ್ಧೆ ಗೆದ್ದು ತೋರಿಸ್ತೇನೆ ಪೂಜಾ. ಎಷ್ಟು ಅಡ್ಡಶಟ್ಟಿದೆಯಲ್ಲ ನನಗೆ. ಈ ಪಲ್ಲವಿಗೆ ಆಟ ಆಡಿಸ್ತೀಯ ನೀ? ಈಗ ಮೊನ್ನೆ ಬಂದು ಈಗ ಮೊನ್ನೆ 2 ದಿನ ಆಯ್ತು ನೀ ಮನೆಗೆ ಬಂದು. ನಾ ಬಂದು 5-6 ವರ್ಷ ಆಯ್ತು. ಈ ಮನೆ ರೀತಿ ರಿವಾಜು ಯಾರು ಹೆಂಗೆ ಹೊಳ್ತಾರೋ ಏನು ಮಾಡ್ತಾರೋ ಅನ್ನೋದು ನನಗೆ ಗೊತ್ತಿದ್ದಷ್ಟು ನಿನಗೆ ಗೊತ್ತೈತನ. ನನ್ನ ಮುಂದೆ ಬಚ್ಚಾಕನ ನೀನು ಬಚ್ಚ. ನೀನು ಹೆಂಗೆ ಆಟ ಆಡಿಸ್ತೇ ನೋಡ್ತಾ ಇರು. ಸ್ಪರ್ಧೆ ಅಲ್ಲ, ಸ್ಪರ್ಧೆ ಬಂದು ಮಾಡ್ತೇನೆ. ಮೊದಲೇ ನಮ್ಮ ಮಮ್ಮಿಗೆ ಫೋನ್ ಹಚ್ತೇನೆ. ನಮ್ಮ ಮಮ್ಮಿಗೆ ಫೋನ್ ಹಚ್ಚಿ ಏನಾದರೂ ಉಪಾಯ ಇದ್ರೆ ಕೇಳ್ತೇನೆ ಈ ಗಿಡ ಬೆಳೆಸಕ್ಕೆ. ಬಂದಾಗೆಲ್ಲ ನೋಡಕತ್ತೀನಿ. ಸಿದ್ಧಾರ್ಥವ್ರು ಯಾಕೆ ಹಿಂಗೆ ಕುಂತಾರೆ? ಸಿದ್ಧಾರ್ಥವ್ರೆ ರೀ. ಪೂಜಾ ಕರೆದೆ ಅಲ್ರಿ, ಎಲ್ಲೈತೆ ನಿಮ್ಮ ದ್ಯಾಸಲ? ಬಂದಾಗಿಂದ ನೋಡಕತ್ತೀನಿ, ಯಾಕೋ ಒಂದು ಥರನಾದಿರಿ. ಆಗಳಿಂದ ಅಲ್ಲಿ ಕಾಫಿ ಮಾಡಿಟ್ಟೇನಿ, ಕುಡ್ದೂ ಇಲ್ಲ. ಏನು ಯೋಚನೆ ಮಾಡತ್ತೀರಿ? ಅಲ್ಲ, ಏನಾದರೂ ಆಯ್ತಾ ಅಂತದ? ಏನಾಗುತ್ತೆ? ಏನೋ ಸ್ವಲ್ಪ ಆಫೀಸ್ ಟೆನ್ಷನ್, ತಲೆ ಭಾಳ ನೋಸಾಗುತ್ತೆ, ಅದಕ್ಕೆ ಸುಮ್ಮನೆ ಕುಂತೆ. ಆಫೀಸ್ ಟೆನ್ಷನ್ ಏನಾಯ್ತು ಅಂತದ? ಯಾಕೋ ಪೂಜಾ ಆಫೀಸ್ನಾಗ ಅಕೌಂಟ್ಸ್ನಾಗ ಒಂದು 20 lakhs ಹೆಚ್ಚು ಕಮ್ಮಿ ಬರತೈತಿ. ಯಾವತ್ತೂ ಹಿಂಗೆ ಹಾಕಿದ್ದಿಲ್ಲ. ಈಗ ಸಲನ ಹಿಂಗೆ ಆಗೈತಿ. ಅದ್ರಾಗೂ ನಾ ಈ ಮದ್ವೆ ಗಲಾಟೆ ಒಳಗೆ ನಾನು ಆಫೀಸ್ ಬಗ್ಗೆ ಲಕ್ಷ್ಯ ಕೊಟ್ಟಿಲ್ಲ. ಸಿದ್ಧಾಂತಗೂ ಗೊತ್ತಿಲ್ಲದ ಆಗೈತಿದೆ. ಏನು 20 ಲಕ್ಷನಾ? 20 ಲಕ್ಷ ಎಲ್ಲಿ ಹೋಗೈತಿ ಅಂತ ಗೊತ್ತಾಗತ್ತಿಲ್ಲ. ಯಾವುದೋ ಒಂದು ಅಕೌಂಟಿಗೆ ಕ್ರೆಡಿಟ್ ಆಗೈತಿ ನಮ್ಮ ಕಂಪ್ನಿಯಿಂದ, ಅದು ಎದ್ರ ಸಲುವಾಗಿ ಅಂತಲೂ ಗೊತ್ತಾಗತ್ತಿಲ್ಲ. ಹಂಗೆ ಹೆಂಗೆ ಅಮೌಂಟ್ ಹೋಗುತ್ತಾ ಅಷ್ಟು ದೊಡ್ಡ ಅಮೌಂಟ್? ನನಗೂ ಆಶ್ಚರ್ಯಪ್ಪ ರೀ. ನಾವಂತ ಕೇಳಿದ್ರೆ ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಹೇಳು. ನಂದು ಹೆಂಗಿದ್ರು ಬಿಕಾಮ್ ಆಗೈತಿ. ಮನೆ ಒಳಕ್ಕೆ ನಾನಾದರೂ ಏನು ಮಾಡಲಿ? ನಾನು ಸ್ವಲ್ಪ ದಿನ ಆಫೀಸಿಗೆ ಬರ್ತೀನಿ ರೀ. ಬೇಡ ಪೂಜಾ, ನೀ ಯಾಕೆ ಬರ್ತೀವಿ ಆಫೀಸ್ಗೆ? ಹಾಂ, ಮನ್ಯಾಗ ಸಾಕಷ್ಟು ಐತಲ್ಲ. ಅಲ್ದ ಈಗ ಅಜ್ಜಿ ಬೇರೆ ಬಂದಾರ. ಅದೇನೋ ಇದು ಕಾಂಪಿಟೇಷನ್ ಸಂದಕ ಏನೇನೋ ಐತಿ. ಈ ಗದ್ದಲ್ದಾಗ ನೀ ಯಾಕೆ ಆಫೀಸಿಗೆ ಬರ್ತಿ? ಇಲ್ಲ, ನಾನು ಎಲ್ಲನೂ ನಿಭಾಯಿಸ್ತೇನೆ, ಅದನ್ನು ನಿಭಾಯಿಸ್ತೇನೆ. ಸ್ವಲ್ಪ ದಿನ ಆಫೀಸಿಗೆ ಬರ್ಬೇಕಂತ ಅನ್ಸಾದೈತಿ, ಅದಕ್ಕೆ. ಬೇಡ, ಆಫೀಸ್ ಟೆನ್ಷನು ನಿನಗೆ ಬೇಡ. ಆರಾಮ ಮನೆಯೊಳಗಿರು. ಈಗರ ಮದುವೆ ಆಗೈತಿ, ನೀ ಇಷ್ಟಲಾಗು ಆಫೀಸಿಗೆ ಬರೋದು, ಆ ಟೆನ್ಷನು ಈ ಟೆನ್ಷನ್ನು, ಮನೆಯೊಳಗೆ ಬರೋ ಹಿಂಗೆ ಬೇಡ ಬೇಡ. ಎದಕ್ಕೆ ಬೇಕು ನಿನಗೆ? ಆರಾಮಿರು. ಅಲ್ಲ, ನಾನು ನೀವಿಲ್ಲದೆ ಇದ್ದಾಗ ಸ್ವಲ್ಪ ನೋಡ್ಕೊಳಕ್ಕೆ ಹೆಲ್ಪ್ ಆಗ್ತಿತ್ತು. ಈಗ ಏನು ಅನ್ನತ್ತಿರಲ್ಲ 20 ಲಕ್ಷ ಹೆಚ್ಚು ಕಮ್ಮಿ, ಅದು ನಾನಿದ್ರೆ ಸ್ವಲ್ಪ ಕಮ್ಮಿ ಆಗ್ಬೋದಲ್ಲ. ಅಲ್ಲ, ನಾನು ಲಕ್ಷ ಕೊಟ್ಟು ನೋಡ್ಕೊತ ಇದ್ರೆ ಇಂಥವೆಲ್ಲ ಆಗೋದು ಕಮ್ಮಿ ಆಗ್ತೈತಿ. ನಮ್ಮ ಕಂಪ್ನಿಗೆ ಲಾಸ್ ಅಲ್ಲ 20 ಲಕ್ಷ ರೂಪಾಯಿ. ಈಗ ಯಾರು ತಂದ್ಕೊಡ್ತಾರೆ ಹೇಳ್ರಿ ಅಷ್ಟು ದೊಡ್ಡ ಅಮೌಂಟ್? ಅದಕ್ಕೆ ಹೇಳಿದ್ದು ನಾನು, ನೀನು ಟೆನ್ಷನ್ ತೊಗೋಬೇಡ. ಇನ್ನು ನೋಡಿ, ಈಗ ಆಫೀಸು ಮನಿ ಅಂತಂದ್ರೆ ಭಾಳ ಕೆಲಸ ಆಗ್ತಾವೆ. ಆಫೀಸ್ನಾಗ ಆಫೀಸ್ ಟೆನ್ಷನ್ ಮನೆ ಒಳಗೆ ತರೋದು ನಮ್ಮ ನೆಮ್ಮದಿನೂ ಹಾಳು ಮನೆಯಾಗಿದ್ದಾಗ. ಈ ಆಫೀಸ್ ಟೆನ್ಷನ್ಲ ನನಗೆ ಇರಲಿ, ನೀವು ಮಾತ್ರ ಆರಾಮಿರಿ. ಸರಿ, ನೋಡೋಣ ಮುಂದೆ. ಹೋಗಲಿ ಬಿಡ್ರಿ, ನೀವು ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ತೀರಿ? 20 ಲಕ್ಷ ಅಲ್ಲ, ಅಕೌಂಟಿಗೆ ಹೋಗಿದ್ದು ಎಲ್ಲಿ ಹೋಗಂಗಿಲ್ಲ. ಯಾರು ತೊಗೊಂಡಾರು ಯಾರು ಮಾಡ್ಯಾರು ಸಿಕ್ಕೇ ಸಿಗ್ತದೆ. ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ತೊಗೊಂಡಿರಿ? 20 ಲಕ್ಷ ನನಗೊಂದು ದೊಡ್ಡ ಅಮೌಂಟ್ ಅಲ್ಲ. ನಾ ಅದ್ರ ಬಗ್ಗೆ ಟೆನ್ಷನ್ ತೊಗೊಳತ್ತಿಲ್ಲ, ಅಷ್ಟು ದೊಡ್ಡ ಅಮೌಂಟ್ ಹೋತು ಅಂಥೇಳಿ. ಅಂಥ ಕಳ್ರೆ ನಮ್ಮ ಕಂಪ್ನಿ ಒಳಗೆ ಎಲ್ಲಿಂದ ಬಂದರು ಅಂತ. ಈಗ ಅಕೌಂಟ್ಸ್ ಡಿಪಾರ್ಟ್ಮೆಂಟು, ನಮ್ಮ ಚಾರಿಟಿ ಡಿಪಾರ್ಟ್ಮೆಂಟ್ ಅಂತಂದ್ರೆ ನಾವು ನಂಬಿಕೆ ಇದ್ದವ್ರಲ್ಲಿ ಕೆಲಸ ಮಾಡ್ತಿರ್ತೀವಿ. ನಾನು, ಸಿದ್ಧಾಂತ, ಪಲ್ಲವಿ, ರಮೇಶ್, ನಮ್ಮ ಅಕೌಂಟ್ಸ್ನವರು, ಇಂಥವ್ರೆ ನಂಬಿಕೆ ಇದ್ದವ್ರು ಇರ್ತೀವಿ. ಅಷ್ಟು ದೊಡ್ಡ ಅಮೌಂಟು ಆ ಕಡೆ ಹೋಗುತ್ತಂದ್ರೆ ಏನು ಪಲ್ಲವಿನ? ಹಾಂ, ನಮ್ಮ ಕಂಪ್ನಿ ಅಕೌಂಟ್ಸ್ಲ ಆಕೆ ಹ್ಯಾಂಡಲ್ ಮಾಡೋದು. ಪಲ್ಲವಿ ಹ್ಯಾಂಡಲ್ ಮಾಡ್ತಾಳ? ಹಾಂ, ಆಕೆ MBA ಗ್ರ್ಯಾಜುಯೇಟ್ ಅಲ್ಲ, ಮುಂಚೆಯಿಂದನೂ ಆಕೆ ಹ್ಯಾಂಡಲ್ ಮಾಡ್ತಾಳೆ. ಯಾವಾಗೂ ಹಿಂಗಾಗಿಲ್ಲ. ಆದರೆ ಈಗ ಯಾಕೆ ಹಿಂಗಾಯಿತು ನನಗೂ ಗೊತ್ತಾಗತ್ತಿಲ್ಲ. ಓಹೋ, ಸರಿ. ಕಳ್ರಿ ಯಾರಂತ ಒಂದಿನ ಸಿಕ್ಕೇ ಸಿಗ್ತಾರೆ.
ನೀವು ತಲೆ ಕೆಡಿಸ್ಕೊಬೇಡ್ರಿ, ಕಾಫಿ ಕೊಡ್ರಿ, ಸ್ವಲ್ಪ ರೆಸ್ಟ್ ಮಾಡಿರಿ, ತಲೆನೋವೆಲ್ಲ ಕಮ್ಮಿ ಆಗ್ತೈತಿ. ಹ್ಞೂ ಸರಿ. ಸರಿ, ನೀವು ಸ್ವಲ್ಪ ರೆಸ್ಟ್ ಮಾಡಿರಿ, ನಾನು ರೂಮ್ ಲೈಟ್ ಆಫ್ ಮಾಡ್ಕೊಂಡು ಹೋಗ್ತೀನಿ. ಹ್ಞೂ ಸರಿ ಆಯಿತು. ಪಲ್ಲವಿ ಅಕೌಂಟ್ಸ್ ನೋಡ್ಕೋತಾಳ. ಹ್ಞೂ, ಈ 20 ಲಕ್ಷಕ್ಕೂ ಪಲ್ಲವಿಗೂ ಏನಾದರೂ ಸಂಬಂಧ? ಅವಾಗಾರ ಫೋನ್ ಹಚ್ಚನ, ಹೇಳು ನೀನ್ರ ಗೊತ್ತಾಕೈತಿ. ಹಲೋ ಹಲೋ ಅವ್ವ. ಓ ಹೇಳ ಪಲ್ಲವಿ, ಏನಂದ್ರು ನಿಮ್ಮ ಅತ್ತಿ ಹೋದ ತಕ್ಷಣ? ಏನಿಲ್ಲ, ಹಂಗೆ ಒಂದೆರಡು ಮಾತಾಡಿದ್ಲು, ಸುಮಾರು. ಅಲ್ಲ, ಇದ್ದಕ್ಕಿದ್ದಂಗೆ ಬಂದು ನೀನು ಕರ್ಕೊಂಡು ಹೋದ್ರಲ್ಲ, ಎದಕ್ಕಂತ? ಅಯ್ಯೋ ಅದಾ, ನಮ್ಮ ಅತ್ತಿ ಚಿಕ್ಕ ಬಂದ ಅಂತ, ಹಳೇ ಕಾಲದಕ್ಕೆ. ಅದೇನೋ ಅವ್ವ, ಈಗಡೆ ಒಂದು ಟ್ರಂಕ್ ಐತಂತ, ಅದರೊಳಗೆ ಜೀವನ ಪೂರ್ತಿ ಮಾಡಿದ್ದ ಆಸ್ತಿ ಇಟ್ಟ ಅಂತ. ನಮ್ಮಿಬ್ರು ಅಂತಂದ್ರೆ ನಾನು ಆ ಪೂಜಾ ನಡೆ ಒಂದು ಸ್ಪರ್ಧೆಗಳು ಇಡ್ತಾರಂತ, ಯಾರು ಗೆಲ್ತಾಳಲ್ಲ ಆಕೆಗೆ ಆ ಸಂತಕ ಕೊಡ್ತಾಳಂತ. ಏನು ಇದೇನು ಹುಚ್ಚರ್ಗತ್ತೆ ಸಣ್ಣ ಹುಡುಗರ ಆಟ ನಿಮ್ಮ ಮನ್ಯಾಗ? ಅಯ್ಯೋ ಅದನ್ನ ಬೇರೆ ಬಾಯ್ಬಿಟ್ಟು ಹೇಳ್ಬೇಕಾ? ಈಗ ಒಂದು ಗಿಡ ಕೊಟ್ಟಾಳ ಮಮ್ಮಿ, ಅದನ್ನ ಹಚ್ಬೇಕಂತ, ಅದನ್ನ ಚಲೋ ತಂಗೆ ಬೆಳೆಸ್ಬೇಕಂತ. ಯಾರು ಚಂದಾಗಿ ಬೆಳೆಸಿರ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತ. ಅಲ್ಲಲ್ಲಿ ಪಲ್ಲವಿ, MBA ಮಾಡಿ ನಿನಗೆಂತ ಪರಿಸ್ಥಿತಿ ಬಂತಲಿ? ಸುಮ್ಮನೆ ಕಂಪ್ನಿಗೆ ಹೋಗು. ಇವ್ನು ಸಿದ್ಧಾರ್ಥನ ಕೈಯಾಗ ಹೋಗಿ ಆಫೀಸ್ನಾಗ ಮೊದಲು ಹೆಂಗೆ ರೊಕ್ಕ ಹೊಡಿತಿದ್ದಿಲ್ಲ ಹಂಗೆ ಹೊಡಿದ್ಕಲಿ. ಮನ್ಯಾಗ ಕುಂತ ಸ್ಪರ್ಧೆ ಒಳಗೆ ಭಾಗವಹಿಸಿ ಏನು ಮಾಡಾಕಿದಿ? ಆ ಹಳೆ ಟ್ರಂಕ್ ಒಳಗೆ ಆ ಮುದುಕೆ ಕಡೆ ಏನು ಇದ್ದಿತ್ಲೆ? ಏನಾಯ್ತೋ ಏನೋ, ಅಲ್ಲ ಏನು ಇಲ್ದ ಬರ್ತಾಳ ಅಕ್ಕಿ. ಅದ್ರ ತುಂಬ ಏನರ ಒಡವೆಗಳು ವಸ್ತ್ರಗಳು ಇದ್ದು ಅಂದ್ರೆ ಏನು ಮಾಡಾಕಿದ್ದಿ? ಸುಮ್ಮ ಪೂಜಾನ ಪಾಲು ಹಾಕಂಗಿಲ್ಲ ಏನ್ರ ಇದೆಲ್ಲ? ಮಮ್ಮಿ ಹಿಂಗಂತೀಯಾ? ಈಗ ಏನು ಮಾಡಲಿ ನಾನು? ಏನು ಮಾಡಲಿ ಅಂತಂದ್ರೆ ಆ ಸ್ಪರ್ಧೆ ಒಳಗೆ ಹೆಂಗಾರ ಮಾಡಿ ಗೆಲ್ಲು. ಅದ್ರೊಳಗೆ ಏನರ ಬಂಗಾರ ಇತ್ತಂದ್ರೆ ನಿನಗೆ ಬರೋದಿಲ್ಲನ? ಬಂಗಾರದ ರೇಟ್ ಕೇಳಿನ ತೊಲಿಗೆ ₹1,00,000 ಮ್ಯಾಲಾಗೈತಿ. 1,30,000 ಐತಿ, ನೆನಪೈತಾ? ಹೌದು ಮಮ್ಮಿ, ನೀ ಹೇಳೋದು ಕಾರಣ. ಈಗ ನಾನು ಸೀರಿಯಸ್ ಆಗಿ ಆ ಕಾಂಪಿಟೇಷನ್ ಒಳಗೆ ಭಾಗವಹಿಸ್ಲಾ? ಕೇಳುತ್ತೀಯಲ್ಲಿ ಅದನ್ನು ಬಾಯ್ಬಿಟ್ಟ ಮೊದಲು ಮಾಡು. ಈಗೇನು ಗಿಡ ಬೆಳ್ಸಕ್ಕೆ ಹೇಳೋಣ? ಒಂದು ಕೆಲಸ ಮಾಡು, ಮನ್ಯಾಗ ಏನರ ನೆವ ಮಾಡಿ ನನ್ನ ಜೊತೆ ಬಾ, ಹೊರಗೆ ಬಾ, ಮಾರ್ಕೆಟ್ಗೆ ಹೋಗೋಣ. 5 ಸಿಗ್ತೈತಿ, ಅದಕ್ಕೆ ಔಷಧ ಸಿಗ್ತೈತಿ, ಹೊಡಿದೆ ಲಘೂನ ಬೆಳೆದು ದೊಡ್ಡದಾಗಿ ಸಾಕಷ್ಟು ಹೂವು ಆಗುವಂಥ ಔಷಧ ಸಿಗ್ತೈತಿ, ಅದನ್ನು ಕೊಡಿಸ್ತೇನೆ. ತೊಗೊಂಡು ಹೋಗಿ ಆ ಗಿಡಕ್ಕೆ ಹೊಡಿ. ಹೌದಾ? ಹೂಲೇ, ಈಗೆಲ್ಲ ಕಾಲು ಭಾಳ ಮುಂದುವರೆದೈತಿ. ನೀ ಎಷ್ಟು ಗಂಟೆಗೆ ಬರ್ತೀನಿ? ನಂಗೆ ಫೋನ್ ಮಾಡಿ ಬಾ ಹಂಗಾರೆ. ಸರಿ ಮಮ್ಮಿ, ಮಧ್ಯಾಹ್ನ ಬರ್ತೇನೆ, ಇಬ್ರು ಕೂಡ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರೋಣ ಔಷಧ. ಆತಾತು, ಮತ್ತೇನರ ಇದ್ರೆ ಫೋನ್ ಮಾಡು, ಹೇಳ್ತೇನಂತ. ಆಯ್ತು ಮಮ್ಮಿ, ಹೊರಗೆ ಏನಾಗ್ತೈತೆ ನೋಡ್ತೇನೆ, ಇಡ್ಲಾನ? ಸರಿ, ಇಡು ಮಗಳ, ಹುಷಾರು. ಹಾಂ ಆಯ್ತು. ಈಗೈತೆ ರಿಯಲ್. ಇವತ್ತು ಮಾರ್ಕೆಟ್ಗೆ ಹೋಗಿ ಆ ಔಷಧ ತೊಗೊಂಡು ಬಂದ ಆ ಗಿಡಕ್ಕೆ ಹೊಡೆದು ಆಟ ಆಡಿಸ್ತಾನೆ ನಮಗೆಲ್ಲ. ಮುದುಕಿಲ್ಲ. ಓಹೋ, ಈ ರೂಮ್ ಒಳಗೆ ಮುದುಕಿಲ್ಲ ಅಂತ ಕಾಣಿಸ್ತಿ. ಎಲ್ಲೂ ಹೋಗ್ಯಾಳ, ಇದು ಸರಿಯಾದ ಟೈಮ್. ಈ ಟ್ರಂಕಿನ ಚಾವಿ ಅಲ್ಲಿ ಎಲ್ಲ ಬಡ್ದಾಳಿ ಮುದುಕಿ. ಎಲ್ಲಿಟ್ಟಿರ್ಬೋದು? ಎಲ್ಲಿಟ್ಟೈತಪ್ಪ ಈ ಮುದುಕಿ? ಈ ದಿಂಬಿನ ಕೆಳಗೆ ಇಟ್ಟೈತಾ? ಎಲ್ಲಿಟ್ಟಿರ್ಬೋದು? ಈಕೇನು ಮಾಡಕತ್ತಾಳ ನನ್ನ ರೂಮ್ನಾಗ? ನೀ ಏನು ಮಾಡತ್ತೀಯ ಇಲ್ಲೇ? ಅತ್ತೆ, ಅದು ಕಸ ಹೊಡ್ಯಾಕಂತ ಬಂದಿದ್ದೆ. ಕಸ? ನೀನು ನನ್ನ ರೂಮು ಏಕೆ ಕೆಲಸದವ್ರಿಲ್ಲ? ಅದು ಕೆಲಸದವರು ಬ್ಯುಸಿ ಇದ್ರಂತ, ಅದಕ್ಕೆ ನಾನು ಖಾಲಿ ಇದ್ದಿಲ್ಲ, ಹೊಡೆಸ್ಕೊಟ್ರಾತು ಅಂತ ಬಂದೆ. ಹೌದಾ, ಚಲೋ ಆಗ್ಬಿಡ. ಕಸಬರ್ಗಿಲ್ದ ಕಸ ಹೊಡಕ್ಕೆ ಬಂದೆ? ಅದು ಕಸಬರ್ಗಿಲ್ದ ಕಸ ಹೊಡೋರು ನಾ ಏನೋ ನೋಡಿದ್ ಬಿಡುವ, ನಿನ್ನ ಮೊದಲು ನೋಡಕತ್ತಿದ್ದೆ. ಅದ ತೀರ ಕಸಬರ್ಗಿ ತರಕ್ಕೆ ಹೋಗ್ಬೇಕೀಗ. ಎಷ್ಟು ಧೂಳು ಐತಿ ಅಂಥೇಳಿ ನೋಡ್ಕೊಂಡು ಹೋಗ್ಬೇಕಂತ ಬಂದೆ. ಓಹೋ, ಧೂಳ ಎಷ್ಟೈತೆ ಅನ್ನೋದ್ರ ಮೇಲೆ ಅಂದಾಜಿನ ಮೇಲೆ ಕಸಬರ್ಗಿ ತಂದು ಕಸ ಹೊಡಕೇನ ನೀ? ಏನು ಪಾಯಿ ಮುದುಕಿ. ಹಾಂ ಅಂತೀರ? ಚಲೋ ಅದಿ,
ಹೋಗ್ ಕಸಬಾರ್ಗಿ ತಂದು ಕಸ ಹೊಡಿ, ನಾ ಇಲ್ಲೇ ಕುಂತಿರ್ತೇನೆ, ಹೆಂಗೆ ಹೊಡಿತೇನೆ ನೋಡ್ತೇನೆ. ಹಾಂ ಹಾಂ ತರ್ತೇನೆ ಅತ್ತೆ. ಅಯ್ಯೋ ದೇವ್ರೇ, ಈಕೆ ಯಾಕೆ ಬಂದಿದ್ಲ ನನ್ನ ರೂಮ್ಗೆ? ಈ ಟ್ರಂಕ್ನಾಗ ಏನೈತಿ ಅಂತ ನೋಡ್ಬೇಕಂತ ಬಂದ್ಲಾ? ಯಾಕೋ ಈಕಿನ ಹಾವ ಭಾವ ನೋಡಿದ್ರ ಹಂಗ ಅನಿಸ್ತೈತಿ.